ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ವಿ ಕೇಮ್ ಟು ಚಂದ್ರವಳ್ಳಿ ಕೇವ್ಸ್. ಇವಾಗ ನಾವು ಹೋಗ್ತಿರೋದು ಚಂದ್ರವಳ್ಳಿ ಕೇವ್ಸ್ ಅಂತ. ಇದು ಚಿತ್ರದುರ್ಗದ ವೆಸ್ಟ್ ಸೈಡಲ್ಲಿದೆ. ಇದು ನೋಡಿ ಚಂದ್ರವಳ್ಳಿ ಕೆರೆ. ಇದು ಇಲ್ಲಿ ಬೆಟ್ಟ ಇದೆ. ಆ್ಯಕ್ಚುಲಿ ಇದು ಪ್ರಾಪರಾಗಿರೋದು ಅಂದರೆ ಇವಾಗ ನಾವು ಒನಕೆ ಓಬವ್ವನ ಕಿಂಡಿ ನೋಡಿದ್ವಲ್ಲ, ಅದರ ಅಪೋಸಿಟ್ ಸೈಡು ಚಂದ್ರವಳ್ಳಿ ಗುಹೆ ಇರೋದು. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಎನರ್ಜಿ ನೋಡಿ ನಮ್ಮ ಹುಡ್ಗಂದು ಎನರ್ಜಿ. ಇದು ನಂದಿ ದ್ವಾರ. ಸೊ ಇದ್ರ ಮೂಲಕ ಇವಾಗ ನಾವು ಗುಹೆಗೆ ಎಂಟರ್ ಆಗ್ತಾ ಇದ್ದೀವಿ. ಫುಲ್ ಕತ್ಲೆ ಒಳಗಡೆ, ಏನು ಕಾಣಿಸ್ತಿಲ್ಲ. 3-4ನೇ ಶತಮಾನ ಕದಂಬ ಪೀರಿಯಡ್ ಚಂದ್ರಹಾಸ ರಾಜ್ಯ ಅಂತ, ಅದಕ್ಕೆ ಚಂದ್ರವಳ್ಳಿ ಅಂತ ಕರೆದಿರೋದು. ಆ ಸ್ವಾಮಿಗಳು ಬಂದು ನೆಲೆಸ್ತಾರೆ. ಬೆಳಗಾವಿ ಜಿಲ್ಲೆಯ ಅಂಕಲಿಗೆ ಮಠದ ಪರದೇಶಪ್ಪನ ಗುಹೆ ಹೈಟ್ ಇದೆ. ಇಳಿಬೇಕಾದ್ರೆ ಟಕ್ ಸೌಂಡ್ ಆಗುತ್ತೆ. ಕೆಳಗಿರೋರಿಗೆ ಯಾರೋ ಬಂದ್ರು ಅಂತ ಗೊತ್ತಾಗಕ್ಕೆ ಹೈಟ್ ಮಾಡಿದ್ದಾರೆ. ಶಿವಲಿಂಗ ಇದೆ, ಕಾಣ್ತಿದ್ಯಾ? ಬೆಳಕಿಗಾಗಿ ದೀಪಾವಳಿ ಹೆಚ್ಚಳಕ್ಕೆ, ವೆಂಟಿಲೇಷನ್ ಗಾಳಿ ಬೆಳಕಿಗೆ, ಆ ಓಲುದೆ ಕಾಣಿಕೆ ಹಾಕಕ್ಕೆ. ಇಲ್ಲಿ ಕಾವಲ್ಗಾರ ಕೂತ್ಕೊಳ್ಳೋಣ. ಯಾವ ಊರಿಗೆ ಏನೋ ತಿಳ್ಕೊಂಡು ಸ್ವಾಮೀಜಿ ಹತ್ರ ಕರ್ಕೊಂಡು. ಸೊ ಇವಾಗ ಏನು ಗುಹೆ ನೋಡ್ಕೊಂಡು ಬಂದ್ವಲ್ಲ, ಅದು ಶಾತವಾಹನ ಮಹಾರಾಜನಂತ ಚಂದ್ರಹಾಸನವನು ಕಲಿಯುಗದಲ್ಲಿ ನೋಡ್ತಾನೆ. ಫಸ್ಟ್ ಅವನು ಒಳಗಡೆ ಅವನು ವಾಸ ಮಾಡ್ತಾನೆ. ತುಂಬ ವಿಷಯಗಳಿದೆ. ಅದಾದಮೇಲೆ ತುಂಬ ಸ್ವಾಮೀಜಿಗಳಲ್ಲಿ ಬದುಕಿ ಉಳಿದಿದ್ದಾರೆ ಅಂತ ಉಲ್ಲೇಖಗಳು ಹೇಳ್ತವೆ. ಸೊ ಒಳಗಡೆ ಮೀಟಿಂಗ್ ಹಾಲ್ ಇದೆ, ಅಡುಗೆ ಮನೆ ಇದೆ, ದೇವ್ರ ಮನೆ ಇದೆ. ದೇರ್ ಆರ್ 4 ಡೋರ್ಸ್. ನಂದಿ ದ್ವಾರ, ಗಜದ್ವಾರ, ಹಾಗೆ ಸಿಂಹದ್ವಾರ ಮತ್ತು ಮಕರ ದ್ವಾರ ಅಂತ 4 ದ್ವಾರಗಳಿದೆ. ಗುಹೆ ಒಳಗಡೆ ಎಷ್ಟಾಗುತ್ತೋ ಅಷ್ಟನ್ನ ನಾನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ಬಟ್ ಎಲ್ಲ ಮಾಡೋಕ್ಕೆ ಕೊಡಲ್ಲ. ಸೊ ನಿಮಗೆ ಆಚೆ ಬಂದು ಅದಕ್ಕೆ ವಿಷಯ ಎಲ್ಲ ಹೇಳ್ತಾ ಇದ್ದೀನಿ. ಆವಾಗೆಲ್ಲ ಏನೂ ಬೆಳಕಿರಲಿಲ್ಲ. ಸೊ ಎಲ್ಲದೂ ದೀಪದ ಬೆಳಕಲ್ಲೇ ಆಗ್ತಿರೋದು. ಒಳಗಡೆ ತುಂಬ ದೀಪಗಳನ್ನ ಇಡುವಂತಹ ಸ್ಟ್ಯಾಂಡ್ಗಳು ನೀವು ನೋಡ್ಬೋದು. ಗುಹೆ ಒಳಗಡೆ ಕಾಣಿಸುತ್ತೆ ನಿಮಗೆ. ಅಲ್ಲಿ ಒಳಗಡೆ ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿ ವಾಸವಾಗಿದ್ದರು. ಹಿಂದೆ ಒಂದು ಈಶ್ವರ ದೇವಸ್ಥಾನ ಇದೆ, ಅದನ್ನು ಪಾಂಡವರೇ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ಪುರಾಣ ಹೇಳುತ್ತೆ. ಅಲ್ಲಿ ಕೆಳಗಡೆ ಚಂದ್ರವಳ್ಳಿ ಕೆರೆ ಅಂತ ತೋರಿಸ್ನಲ್ಲ, ಅಲ್ಲಿ ಇರುವಂತಹ 9 ಶಿವಲಿಂಗಗಳನ್ನ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಪಾಂಡವರು ಅಂತ. ಸೊ ಅಡುಗೆ ಮಾಡಲಿಕ್ಕೆ ವಸ್ತುಗಳೆಲ್ಲ ಬೇಕಲ್ವ, ಅದನ್ನು ಇಲ್ಲಿ ಸ್ಟೋರ್ ಮಾಡ್ತಿದ್ರು. ಸೊ ಇದೆಲ್ಲ ಮುಂಚಿನ ಕಾಲದಲ್ಲಿ, ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸ ಇದ್ದಾಗ ಇಲ್ಲಿ ವಾಸವಾಗಿದ್ದರು. ಆಮೇಲೆ ಸ್ವಾಮೀಜಿಗಳು ವಾಸವಾಗಿದ್ದರು ಅಂತ ಉಲ್ಲೇಖಗಳು ಹೇಳ್ತವೆ. ಇಲ್ಲ ಚಿಕ್ಕ ಚಿಕ್ಕ ಕಂಡಿಗಳಿದ್ದಾವೆ ಸನ್ಲೈಟ್ ಬರಲಿಕ್ಕೆ ಅಂತ. ಇಷ್ಟು ದೊಡ್ಡದಾಗಿದೆ ನೋಡಿ ಬಂಡೆ. ಇದೇ ಬಂಡೆ ಕೆಳಗೆ ಗುಹೆ ಇರೋದು. ಸೊ ನಾವು ಆವಾಗಲೇ ಕೇವ್ ಒಳಗಡೆ ಹೋದ್ವಲ್ಲ, ಇದೇ ಬಂಡೆ ಕೆಳಗಡೆ ಆ ಕೇವ್ ಇರೋದು. ಸೊ ಮುಂದೆ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಸ್ವಾಮೀಜಿಗಳೆಲ್ಲ ಕುತ್ಕೊಂಡು ತಪಸ್ ಮಾಡ್ತಿದ್ರು ಆ ಕಾಲದಲ್ಲಿ ಅಂತ ಉಲ್ಲೇಖಗಳು ಹೇಳ್ತವೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ.
ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗ್ತೀನಿ ಆ್ಯಂಡ್ ನಿಮ್ಗೆ ತೋರಿಸ್ತೀನಿ ಅದನ್ನು. ಒಳ್ಕಲ್ ಥರ ಇಲ್ಲಿ ಕುರುಹುಗಳೆಲ್ಲ ಕಾಣಿಸ್ತದೆ, ಒಂದು ಕಾಲದಲ್ಲಿ ಇಲ್ಲಿ ಅಡುಗೆ ಮಾಡಿದ್ರು ಅಂತ ಹೇಳೋಕ್ಕೆ. ಸೊ ಇವರು ಕೂತಿದಾರಲ್ಲ ಇಲ್ಲಿ, ಇವರು ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಕೋತಿರಾಜ್ ಅಂತ. ಬೆಟ್ಟ ಗುಡ್ಡಗಳನ್ನ ಈಸಿಯಾಗಿ ಹತ್ತಾರೆ. ಇವಾಗ ಇವರು ಇಲ್ಲಿ ಹತ್ತಾರೆ, ತೋರಿಸ್ತೀನಿ ಅಂತ ಅಂದರು. ನೋಡೋಣ ಹೆಂಗಾಗುತ್ತೆ ಅಂತ. ನೋಡಿ ಅವ್ರ ಸಾಹಸ ನೋಡಿ ಗೈಸ್. ಕರ್ನಾಟಕ ಜನತೆಗೆ ಎಲ್ಲರಿಗೂ ಗೊತ್ತಿರುತ್ತೆ ಅವರು ಕೋತಿರಾಜ್ ಅಂತ, ಮಿಸ್ಟರ್ ಕೋತಿರಾಜ್ ಅಂತ. ವರ್ಲ್ಡ್ ವೈಡ್ ಫೇಮಸ್ ಮಾಡೋರು. ಹಾಂ, ಕರ್ನಾಟಕದಲ್ಲಿ ಒಂದೇ ಅಲ್ಲ, ವರ್ಲ್ಡ್ ವೈಡ್ ಫೇಮಸ್ ಇವರು. ಸ್ಟ್ಯಾನ್ಲಿ ಮ್ಯಾರಬಲ್ ಅವರು ಕ್ರಿಯೇಟ್ ಆಗಿರುವ ಸ್ಟ್ಯಾನ್ಲಿ ಅವರನ್ನು ಶೋ ಮಾಡ್ತಿದ್ರು, ಮ್ಯೂಟೆಂಟ್ ಹ್ಯೂಮನ್ಸ್ ಅಂತ. ಅದರಲ್ಲಿ ಇವರು ಬಂದಿದ್ರು. ಅದು ಯೂಟ್ಯೂಬ್ ಚಾನಲ್ ಇದೆ, ಮಂಕಿ ಕ್ಲಬ್ಸ್ ಅಂತ. ಪ್ಲೀಸ್ ಎಲ್ಲ ಅವ್ರ ವೀಡಿಯೋಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಚಂದ್ರವಳ್ಳಿ ಗುಹೆಗೆ ಬರ್ತಿದ್ದೀರಾ ಅಂದರೆ ಅವ್ರು ಇಲ್ಲಿರ್ತಾರೆ. ಇಲ್ಲಿ ಒಂದು ಸ್ಕ್ಯಾನರ್ ಇದೆ, ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂದರೆ ಈ ಸ್ಕ್ಯಾನರ್ ಥ್ರೂ ಪೇ ಮಾಡ್ಬೋದು ಅವರಿಗೆ. ಚಂದ್ರವಳ್ಳಿ ಕೇವ್ಸ್ ಆ್ಯಂಡ್ ಕೋತಿರಾಜ್ ಅವ್ರದ್ದು ಸಾಹಸ ಏನು ನೋಡಿದಲ್ಲ, ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಪ್ಲೀಸ್. ಸೊ ಐ ವಿಲ್ ಕಮ್ ಬ್ಯಾಕ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಬಾಯ್ ಗೈಸ್.